ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನ ಮುದ್ಯ ಇಲ್ಲಿ ಸೇರಿದ್ದೇವೆ. ತೆಂಗು ಕಂಗುಗಳ ಕೃಷಿ ಒಂದೆಡೆಯಾದರೆ ವನಸಿರಿ ಇನ್ನೊಂದೆಡೆ. ಗ್ರಾಮದ ಹೃದಯ ಭಾಗದಲ್ಲಿ ಶಿಖರದ ಉನ್ನತ ಭಾಗದಲ್ಲಿ ನೆಲೆಸಿರುವಂತಹ ನಮ್ಮ ಶ್ರೀ ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನ ಮುದ್ಯ ಇಲ್ಲಿ ಏಪ್ರಿಲ್ 7ರಿಂದ ಏಪ್ರಿಲ್ 12ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಇದರ ಸಲುವಾಗಿ ಪೂರ್ವ ತಯಾರಿ ನಡೆಯುತ್ತಿದೆ. ಇದೀಗ ನಾವು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ನೇಮಿಚಂದ್ರ ಗೌಡ ಸರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿ ಹೇಗೆ ನಡೀತಾ ಉಂಟು ಅನ್ನೋದ್ರ ಬಗ್ಗೆ ಅವರಲ್ಲಿ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಬ್ರಹ್ಮಕಲಶೋತ್ಸವಕ್ಕೆ ಸಲುವಾಗಿ ಪೂರ್ವ ತಯಾರಿ ನಡೀತಾ ಉಂಟು ಸರ್. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ? ಸಮಸ್ತರು ಸೇರಿಕೊಂಡು ಬ್ರಹ್ಮಕಲಶೋತ್ಸವ ಸಮಿತಿಯನ್ನ ರಚಿಸಲಾಗಿದೆ. ಆಮಂತ್ರಣ ಪತ್ರಿಕೆ ಕೂಡ ಈಗಾಗಲೇ ಸಿದ್ಧಗೊಂಡು ಮಾನ್ಯ ಶಾಸಕರು ಬಿಡುಗಡೆಗೊಳಿಸಿದ್ದಾರೆ. ನೆರೆಕರೆಯ ಎಲ್ಲ ದೇವಸ್ಥಾನಗಳಿಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಭೋಜನಕ್ಕೆ ಬೇಕಾಗುವಂತಹ ಪರಿಕರಗಳು, ಹೊರೆಕಾಣಿಕೆ, ಇನ್ನಿತರ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಆಯಾ ಸಮಿತಿಗಳವರು ತಮ್ಮದೇ ಪ್ರತ್ಯೇಕ ಸಮಿತಿ ಸಭೆಗಳನ್ನ ರಚಿಸ್ತಾ ಪೂರ್ಣ ತಯಾರಿಯಲ್ಲಿ ಸಜ್ಜುಗೊಳ್ತಾ ಇದ್ದಾರೆ. ಸರ್, ನೀವು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಸೊ ಇದಕ್ಕಿಂತ ಮುಂಚೆ ನೀವು ಬೇರೆ ಕಡೆ ಎಲ್ಲಾದ್ರೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಾ? ಇಲ್ಲ, ಈವರೆಗೆ ನಾನು ಉಪನ್ಯಾಸಕನಾಗಿ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತನಾದವನು. ಆದ್ರೆ ಉಪನ್ಯಾಸನ ಆಗಿದ್ದಾಗ NSS ಅಧಿಕಾರಿಯಾಗಿ ಸಾಕಷ್ಟು ಈ ರೀತಿಯ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ನಡೆಸಿದಂತ ಸುಮಾರು 7 ಶಿಬಿರಗಳನ್ನ ನಡೆಸಿದಂತವನು. ಹಾಗಾಗಿ ಆ ಒಂದು ಸ್ವಲ್ಪ ಮಟ್ಟಿನ ಅನುಭವ ಇದೆ. ಅದಕ್ಕಿಂತ ಹೆಚ್ಚಾಗಿ ಊರವರ ಸಹಕಾರ ತುಂಬಾ ಇದೆ. ಸರ್, ನೀವು ಇದಕ್ಕಿಂತ ಮುಂಚೆ ನೀವು ಟೀಚಿಂಗ್ ಅಂತ ಹೇಳಿದ್ರಿ. ಸೊ ಧಾರ್ಮಿಕವಾಗಿ ನಿಮಗೆ ಈ ಒಂದು ಕಾರ್ಯನಿರ್ವಹಣೆಗೆ ನೀವು ಪಾಲ್ಗೊಳ್ಬೇಕು ಅನ್ನೋದು ಯಾಕೆ ನಿಮಗೆ ಒಂದು ಬಂತು ಸರ್? ಆದ ನಂತರ ಊರಿನಲ್ಲೇ ಇರಬೇಕು ಅನ್ನುವಂತ ಒಂದು ಅಭಿಪ್ರಾಯ ನನ್ನದಾಗಿತ್ತು. ಮತ್ತೆ NSS ಅಲ್ಲಿದ್ದಾಗಲೂ ಕೂಡ ನಾವು ಅನೇಕ ಚಟುವಟಿಕೆಗಳನ್ನ, ಕಾರ್ಯಕ್ರಮಗಳನ್ನ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಶ್ರಮದಾನವನ್ನ ನಿರ್ವಹಿಸಿದಂತವರು. ಹಾಗೆ ನನ್ನ ಊರಿನಲ್ಲೂ ಕೂಡ ಜೀರ್ಣೋದ್ಧಾರವಂತಹ ಕಾರ್ಯಕ್ರಮ ನಡೆಯುವಾಗ ಅದರಲ್ಲಿ ನಾನು ಕೂಡ ಸೇರಿಕೊಳ್ಬೇಕು, ನನ್ನದು ಒಂದು ಕಿಂಚಿತ್ ಸೇವೆ. ಹಾಗೆ ಸರ್, ಒಂದು ಹೆಗಲ ಮೇಲೆ ಇದೀಗ ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿ ಬಂದಿದೆ. ಸೊ ಈ ಒಂದು ಜವಾಬ್ದಾರಿಯ ಬಗ್ಗೆ ಕೊನೆಯದಾಗಿ ಹೇಳುವುದಾದ್ರೆ ಏನ್ ಹೇಳ್ತೀರಿ ಸರ್? ಇಲ್ಲಿ ಜವಾಬ್ದಾರಿಯನ್ನ ಎಲ್ಲರೂ ನನ್ನ ಹೆಗಲ ಮೇಲೆ ಹೊರಿಸಿಲ್ಲ ಅನ್ನುವಂಥದ್ದು ಬಹಳ ಸಂತೋಷದ ವಿಚಾರ. ಎಲ್ಲರೂ ಕೂಡ ಮುಕ್ತವಾಗಿ ತಮ್ಮ ತಮ್ಮ ಪಾಲಿನ ಕೆಲಸ ಏನು ಅದನ್ನೆಲ್ಲವನ್ನು ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ. ಸರ್, ಇದಕ್ಕಿಂತ ಮುಂಚೆ ಕೂಡ ಇಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ ಅಂತ ಮಾಹಿತಿ ಉಂಟು. ಸೊ ಅದು ಯಾವಾಗ ಆದದ್ದು ಸರ್? ಸುಮಾರು 11 ವರ್ಷಗಳ ಹಿಂದೆ ಇಲ್ಲಿ ಬ್ರಹ್ಮಕಲಶ ಈಗಾಗಲೇ ನಡೆದಿದೆ. ಆಗ ಪಾರ್ವತಿ ಪಂಚಲಿಂಗೇಶ್ವರ ಅಷ್ಟೇ ಗುರಿಯನ್ನು ಇಟ್ಟುಕೊಂಡು ಬ್ರಹ್ಮಕಲಶ ಆಗಿರುವಂತ. ನಾವು ಸರ್ಕಾರಿ ಲೆಕ್ಕದಲ್ಲಿ ಇದು ಪಂಚಲಿಂಗೇಶ್ವರ ದೇವಸ್ಥಾನ, ಆದ್ರೆ ಊರಿನವರ ಭಕ್ತಿ ಭಾವದ ದೃಷ್ಟಿಯಿಂದ ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನ. ಇನ್ನು ಬ್ರಹ್ಮಕಲಶ ನಂತರ ಇದು ಪಾರ್ವತಿ ಪಂಚಲಿಂಗೇಶ್ವರ ಮಹಾವಿಷ್ಣು ದೇವಸ್ಥಾನ ಅಂತ ಪ್ರಸಿದ್ಧಿ ಆಗ್ತದೆ. ಇವರವರೆಲ್ಲರ ಅಭೀಷ್ಟವನ್ನ ಈ ದೇವರು ಈಡೇರಿಸ್ತಾರೆ ಅಂತ ಹೇಳ್ಕೊಂಡು ನಮ್ಮ ನಂಬಿಕೆ. ಈಗ ನಡೆಯುತ್ತಿರುವಂತ ಬ್ರಹ್ಮಕಲಶೋತ್ಸವ, ಸೊ ಇಲ್ಲಿ ಎಷ್ಟು ಜನರು ಸೇರುವ ನಿರೀಕ್ಷೆ ಉಂಟು? ಹಾಗೆ ಹೊರ ಕಾಣಿಕೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಹೇಳುದಾದ್ರೆ ಏನ್ ಹೇಳ್ಬೋದು ಸರ್? ಈಗ ನಮ್ದು ತೀರಾ ಗ್ರಾಮೀಣ ಪ್ರದೇಶವಾಗಿದ್ರು ಕೂಡ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಸುಮಾರು 20,000ಕ್ಕಿಂತ ಹೆಚ್ಚು ಜನ ಸೇರ್ಬಹುದು ಅನ್ನುವಂತ ಒಂದು ಅಂದಾಜಿನ, ಅದಕ್ಕೆ ಖಂಡಿತವಾಗಿ ಹೆಚ್ಚು ಜನ ಸೇರ್ತಾರೆ. ಕನಿಷ್ಠ 20,000 ಜನ ಸೇರ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಪೂರ್ವ ತಯಾರಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಹೊರೆ ಕಾಣಿಕೆಯೂ ಕೂಡ ಈ ಹಿಂದೆಯೂ ಕೂಡ ಜನ ಸಾಕಷ್ಟು ತನುಮನ ಧನ ಸಹಾಯವನ್ನ ನೀಡಿ ಸಹಕರಿಸಿದ್ದಾರೆ. ಶಾಂತಿನಗರ, ಕಾಂಚನ, ಪರಿವರ್ಕ ಈ ಕಡೆಯಿಂದ ಒಂದು ಹೊರೆ ಕಾಣಿಕೆಯ ಸರಮಾಲೆ ಬರುವುದಾದ್ರೆ, ಇನ್ನು ಉಪ್ಪಿನಂಗಡಿ, ಹಿರೇಬಂಡಾಡಿ, ಒಳಾಲು, ಗೋಳಿತೊಟ್ಟು ಈ ಕಡೆಯಿಂದಲೂ ಕೂಡ ಹೊರೆ ಕಾಣಿಕೆಯ ಒಟ್ಟು ಸೇರಿ ಇಲ್ಲಿ 7ನೇ ತಾರೀಕಿನ ಹೊತ್ತು ಹೊರೆ ಕಾಣಿಕೆ ಇಲ್ಲಿ ಬಂದು ಎಲ್ಲಾ ಕಡೆಯಿಂದಲೂ ಕೂಡ ಒಟ್ಟು ಸೇರಿ ಇಲ್ಲಿ ಬಂದು ಸೇರುವ ಹಾಗೆ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಂಡಿದ್ದೇವೆ. ಈಗ ಅದ್ದೂರಿಯಾಗಿ ಬ್ರಹ್ಮಕಲಶೋತ್ಸವ ನಡೆಯುವ ಒಂದು ವಿಚಾರದಲ್ಲಿದ್ದೇವೆ. ಸೊ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಊರವರಿಂದ ಸಹಕಾರ ಹೇಗುಂಟು ಸರ್ ನಿಮಗೆ? ಈ ಸಾರಿ
ಮನೆ ಮನೆಗೂ ಕೂಡ ಭಜನೆಯ ಮೂಲಕ ದೇವರನ್ನ ತೆಗೆದುಕೊಂಡು ಹೋಗಿ ಜನರ ಅಭೀಷ್ಟ ನೆರವೇರಿರುವ ಕಾರಣ ಅಷ್ಟೇ ಸಂಖ್ಯೆ ಪ್ರತಿ ಮನೆಯವರು ಕೂಡ ಪ್ರತಿದಿನವೂ ಕೂಡ ಬರಬಹುದು ಅನ್ನುವಂತ ಒಂದು ಆಶೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಅಷ್ಟರ ಮಟ್ಟಿಗೆ ಜನರ ಪ್ರತಿಸ್ಪಂದನೆ ಇದೆ ಇಲ್ಲಿ. ಭಜನೆ ಮನೆ ಮನೆ ಭಜನೆಯ ಮೂಲಕ ದೇವರು ಪ್ರತಿ ಮನೆಯನ್ನು ತಲುಪಿದ್ದಾರೆ. ಜನರಿಗೆ ಬಹಳ ಖುಷಿಯಾಗಿದೆ. ಬಹಳ ದೊಡ್ಡ ಪ್ರಮಾಣದ ಮೊತ್ತ ಈಗಾಗಲೇ ಸಂಗ್ರಹ ಆಗಿದೆ. ಇನ್ನೂ ಕೂಡ ಕೊಡುವಂತ ಭರವಸೆಯನ್ನ ಜನ ನೀಡಿದ್ದಾರೆ. ಹಾಗಾಗಿ ಖಂಡಿತವಾಗಿ ಅವರೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾರೆ. ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತದೆ ಅನ್ನುವಂತ ಒಂದು ಅಭಿಲಾಷೆ ನಮ್ಮದು. ಪ್ರತಿಯೊಬ್ಬರ ಮನೆಗೆ ಹೋಗಿ ಕೂಡ ಆಮಂತ್ರಣ ನೀಡಿ ಅವರನ್ನು ಆಮಂತ್ರಿಸುವಂತದ್ದು ಒಂದು ವಿಶೇಷವೇ ಸರ್. ಈ ಬ್ರಹ್ಮಕಲಶೋತ್ಸವ ಎಷ್ಟು ದಿನಗಳ ಕಾಲ ನಡೀತದೆ ಸರ್ ಇಲ್ಲಿ? ಸುಮಾರು 6 ತಾರೀಕಿನಿಂದ 12ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವ, 12ಕ್ಕೆ ಬ್ರಹ್ಮಕಲಶೋತ್ಸವ ಆಗ್ತದೆ. ಮತ್ತು 13ನೇ ತಾರೀಕಿಗೆ ಇಲ್ಲಿ ಒಂದು ನೇಮ ಕೂಡ ನಡೀಲಿಕ್ಕಿದೆ. ದೈವಾರಾಧನೆಯು ಕೂಡ ಇಲ್ಲಿ ಸ್ಥಳೀಯ ಕೆಂಡರಕ್ತೇಶ್ವರಿ ದೇವಿಯ ನೇಮೋತ್ಸವ ಕೂಡ ಇಲ್ಲಿ 13ನೇ ತಾರೀಕಿಗೆ ನಡೀಲಿಕ್ಕಿದೆ. ಸೊ ಈ ಒಂದು ಬ್ರಹ್ಮಕಲಶೋತ್ಸವದ ವಿಚಾರವಾಗಿ ಬಹಳ ಸವಿಸ್ತಾರವಾಗಿ ನಮಗೆ ವಿಚಾರವನ್ನು ಹೇಳಿಕೊಟ್ರಿ ಸರ್. ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಇದೀಗ ನಮ್ ಜೊತೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ವೇಣುಗೋಪಾಲ್ ನಾಯಕ್ ಸರ್ ಇವರು ತಮ್ಮ ಜೊತೆ ಇದ್ದಾರೆ. ಇವರು ಈ ಒಂದು ಜೀರ್ಣೋದ್ಧಾರದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್, ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಜೀರ್ಣೋದ್ಧಾರ ಕೆಲಸಗಳು ನಡೀತಾ ಉಂಟು. ಸೊ ಈ ಒಂದು ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಉಂಟು ಸರ್? ಆಮೇಲೆ ಈ ಚಿಂತನೆಯಲ್ಲಿ ಏನೆಲ್ಲ ಕಂಡಿದೆ, ಈ ವ್ಯವಸ್ಥೆಯನ್ನು ನಾವು ಮಾಡುವ ತೀರ್ಮಾನ ತಕೊಂಡು ಇಲ್ಲಿ ಊರಿನವರು ಸೇರಿ ಅದನ್ನು ಮಾಡ್ತಾ ಇದ್ದೇವೆ. ಸಾಧಾರಣ ಒಂದು 90% ಇಲ್ಲಿ ಜೀರ್ಣೋದ್ಧಾರ ಕಾಮಗಾರಿ ಮುಗಿತಾ ಬಂದಿದೆ. ನಮಗೆ ಚಿಂತನೆಯಲ್ಲಿ ಕಂಡ ಹಾಗೆ ಈ ತೀರ್ಥ ಅಂದ್ರೆ ನಂದಿ ಮಂಟಪ, ಮತ್ತೆ ಸಾಧಾರಣ ನಮ್ಮ ಈ ನಾಗನಕಟ್ಟೆ, ಮತ್ತೆ ಉಪಗುಡಿ, ಇದು ವಿಷ್ಣು ಮಂಟಪ, ಇದೆಲ್ಲ ಬೇರೆ ವ್ಯವಸ್ಥೆ ಆಗ್ಬೇಕಂತ ಇಲ್ಲಿ ಚಿಂತನೆ ಕಂಡಿತ್ತು. ಅದನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲ ಊರಿನ ಭಕ್ತಾಭಿಮಾನ ಸೇರಿ. ಹಾಗೆ ಇನ್ನೊಂದು ನಮ್ಮ ಎದುರು ಮೆಟ್ಟಿಲಿನ ವ್ಯವಸ್ಥೆ ಕೂಡ ಆಗ್ತಾ ಉಂಟು. ಈಗ ಇದನ್ನು ಇನ್ನೊಂದು 2 ದಿವಸದಲ್ಲಿ ಅದು ಕಂಪ್ಲೀಟ್ ಆಗಿ ಅವರು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಮುಂದಿನ ವ್ಯವಸ್ಥೆಗಾಗಿ ನಾವು ಇಲ್ಲಿ ಸಾಧಾರಣ ಒಂದು ನಿರ್ದಿಷ್ಟ ಒಂದೊಂದು ವ್ಯವಸ್ಥೆಗೆ ನಮಗೆ ಪೂರಕವಾಗಿ ಬೇಕಾದೊಂದು ಇನ್ನು ಕಾರ್ಯಾಲಯ, ಈ ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟಂತೆ ಅದೊಂದು ಬೇಕಾಗ್ತದೆ. ಅದನ್ನು ಕೂಡ ಮಾಡುವ ಹಂತಕ್ಕೆ ತಲುಪಿದ್ದೇವೆ. ಇಷ್ಟೆಲ್ಲ ಮಾಡಿ ಆಗ್ತಾ ಉಂಟು. ನಮಗೆ ಪೂರ್ಣ ಊರಿನ ಎಲ್ಲಾ ಜನರಿಗೂ ಭಕ್ತರ ಪೂರ್ಣ ಸಹಕಾರ ಕೂಡ ಇಲ್ಲಿ ಸಿಗ್ತಾ ಇದೆ. ಅದೊಂದು ಬಹಳ ಒಂದು ಖುಷಿ ಪಟ್ಟಂತಹ ವಿಷಯ ಇಲ್ಲಿ ನಮ್ದು. ಸರ್, ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳಾಗಿದೆ ಅಂತ ಹೇಳಿದ್ರಿ. ಈ ಒಂದು ಬದಲಾವಣೆಗಳಾಗ್ಲಿಕ್ಕೆ ಕಾರಣ ಏನು? ಅಂದ್ರೆ ಕೆಲವೊಂದು ಮಂಟಪಗಳು, ವಿಷ್ಣು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳಾಗಿದೆ ಅಂತ ಹೇಳಿದ್ರಿ. ಇದೊಂದು ಬದಲಾವಣೆಗಳಾಗ್ಲಿಕ್ಕೆ ಕಾರಣ ಏನು ಸರ್? ಆಗ್ಲಿಕ್ಕೆ ಕಾರಣ ಏನಂದ್ರೆ ಇಲ್ಲಿ ನಮ್ಮ ಕೆಲವು ಪ್ರಶ್ನಾ ಚಿಂತನ, ಅಂದ್ರೆ ಈ ದೇವಸ್ಥಾನದ ಆಸುಪಾಸಿನಲ್ಲಿ ಏನೇನೋ ಕೆಲವು ಅವರವರ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲದಾಗೆ ಕೆಲವು ದುರ್ಘಟನೆಗಳೆಲ್ಲ ನಡೀತಾ ಇತ್ತು. ಆ ಚಿಂತನೆಯಲ್ಲಿ ಕಂಡಿದೆ. ಇಲ್ಲಿ ನಮ್ಮ ಶಿವನ ಸಾನ್ನಿಧ್ಯ ಇರುವುದು ಸ್ವಲ್ಪ ತೊಂದರೆ ಬಂದಿದೆ, ಅದಕ್ಕೆ ಧಕ್ಕೆ ಆಗಿದೆ. ಹಾಗೆಯೇ ಅದಕ್ಕೆ ಪೂರಕವಾಗಿ ವಿಷ್ಣುವಿನ ಸಾನ್ನಿಧ್ಯ ಕೂಡ ಉಂಟಂತ ತೋಚಿದು. ಹಾಗೆ ಅದು ಒಂದೇ ಮಂಟಪದಲ್ಲಿ ಆಗದೆ ಬೇರೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದು ಆದ್ರೆ ಮಾತ್ರ ಇದು ಸರಿ ಹೋದಿತು ಅಂತ ಅವರ ಚಿಂತನೆಯಲ್ಲಿ ಕಂಡಿದೆ. ಮತ್ತ ಸಾನ್ನಿಧ್ಯ ಇನ್ನೊಂದು, ಈ ಶಿವನ ಸಾನ್ನಿಧ್ಯದಷ್ಟೇ ಪ್ರಭಾವ ಬೀರುವಂತದ್ದು ನಮ್ಮ ಒಂದು ರಕ್ತೇಶ್ವರಿ ದೈವ. ಈ ತುಳುನಾಡಿನಲ್ಲಿ ಅದೊಂದು ಬಹಳ ವಿಶೇಷವಾದ ಶಕ್ತಿ ಈ ರಕ್ತೇಶ್ವರಿ ದೈವ ಅಂತ. ಹಾಗೆ ಇದಕ್ಕಾಗಿ ಈ ಚಿಂತನೆಯಲ್ಲಿ ಏನು ಕಂಡಿತು, ಅದಕ್ಕಾಗಿ ನಾವೆಲ್ಲ ಸೇರಿ ಮತ್ತೆ ಒಮ್ಮತ ಎಲ್ಲ ಮೂಡಿ ಇದನ್ನು ಮಾಡುವಂತ ತೀರ್ಮಾನ. ಸರ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಸೊ ಇದಕ್ಕಿಂತ ಮುಂಚೆ ನೀವು
ಎಲ್ಲಾದ್ರೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಾ? ನನಗೆ ತೋಚಿದಾಗ ಈ ನಿಮ್ಮ ಪ್ರಶ್ನೆ ಒಂದು ರೀತಿಯಲ್ಲಿ ಸ್ವಲ್ಪ ನಾನು ಬೇರೆ ಯಾವ ವಿಷಯದಲ್ಲ ಹೋಗ್ತಾ ಇರ್ಲಿಲ್ಲ. ನಮಗೆ ನಮ್ದೇ ವ್ಯವಹಾರಕ್ಕೆಲ್ಲ ಇರುವಾಗ ಈ ಕೃಷಿಕರಿಗೆ ಸ್ವಲ್ಪ ಹೊರಗಿನ ವಿಷಯದಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಒಂದು ನಮ್ಮ ಕಾಂಚನ ಶಾಲೆ ಲಕ್ಷ್ಮೀನಾರಾಯಣ ಇದು ಹೈಸ್ಕೂಲಿನಲ್ಲಿ SDMC ಅಧ್ಯಕ್ಷನಾಗಿ ಒಂದು 3 ವರ್ಷ ಇದ್ದೆ. ಆಮೇಲೆ ಇಲ್ಲಿಯೇ ಸಿಕ್ಕಿದ್ದು ಪುನಃ. ಅದನ್ನ ಯೋಗವ ಭಾಗ್ಯವಾದೆಲ್ಲ ದೇವರಿಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಇಷ್ಟೊಂದು ಹೇಳ್ತೇನೆ ನಾನು. ಸರ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಕೆಲವೊಂದು ಕೆಲಸ ಕಾರ್ಯಗಳು ನಡೀತಾ ಉಂಟು. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದ ಸರ್.